ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರಾ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಲೆಕ್ಕ ತೋರಿಸುವ ವಿಚಾರ, ಮತ್ತೊಂದು ಕಡೆ ಎಲ್ಲ ಸಮಾಜದ ಮುಖಂಡರನ್ನ ತೆಗೆದುಕೊಂಡು ಜಾತ್ರೆ ಮಾಡಬೇಕು ಅಂತ ಒಂದು ಬಣದ ನಿರ್ಧಾರವಾದ್ರೆ, ಇನ್ನೊಂದು ಕಡೆ ಇವರಿಗೆ ಲೆಕ್ಕ ಬೇಕಿಲ್ಲ, ಕಮಿಟಿನೂ ಬೇಕಾಗಿಲ್ಲ, ಇವರಿಗೆ ವೈಯಕ್ತಿಕ ಪ್ರತಿಷ್ಠೆಗಾಗಿ ಕೆಲ ಬಣಗಳು ದಿನಕ್ಕೊಂದು ಮೀಟಿಂಗ್ ಕರೆದು ಹೊಸ ಆಟ ಹುಡುಕ್ತಿದ್ದಾರೆ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಮೀಟಿಂಗ್ ಅಂದ್ರೆ ಅದು ನಗರದ ಲೀಲಾ ಲಾನ್ಸ್ ನಲ್ಲಿ ಸಂಕೇಶ್ವರ ಲಕ್ಷ್ಮೀ ಜಾತ್ರಾ ಕುರಿತು ನಡೆಸುತ್ತಿರುವ ಮೀಟಿಂಗ್ ಅಂತ ಹೇಳಬಹುದು. ಇದರಲ್ಲಿ ಮುಖ್ಯವಾಗಿ ಹೇಳುವುದಾದ್ರೆ 2016ರಲ್ಲಿ ಜರುಗಿದ ಲಕ್ಷ್ಮೀ ಜಾತ್ರೆಯಲ್ಲಿ ನಡೆದ ಖರ್ಚು ವೆಚ್ಚಗಳ ಪಟ್ಟಿ ಸಾರ್ವಜನಿಕರ ಮುಂದೆ 2016ರಲ್ಲಿ ಇರುವಂತಹ ಜಾತ್ರಾ ಕಮಿಟಿಯ ಅಧ್ಯಕ್ಷರು ನೀಡಬೇಕು ಅಂತ ನಿನ್ನೆ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಜೊತೆಗೆ ಬರುವ 2027ರ ಲಕ್ಷ್ಮೀ ಜಾತ್ರಾ ಕಮಿಟಿಯಲ್ಲಿ ಪ್ರತಿಯೊಂದು ಸಮಾಜದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಿತಿ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಇನ್ನು ಬರುವ ಜುಲೈ 21ರ ಒಳಗೆ ಎಲ್ಲ ಸಮಾಜದ ಮುಖಂಡರನ್ನ ತಗೊಂಡು ಜಾತ್ರಾ ಸಮಿತಿ ರಚನೆ ಮಾಡಬೇಕು ಮತ್ತು ಬರುವ 7 ಜುಲೈ ಒಳಗೆ ಲೆಕ್ಕ ಕೊಡದೆ ಇದ್ದಲ್ಲಿ ಸಾರ್ವಜನಿಕವಾಗಿ ಮತ್ತೊಂದು ಸಭೆ ಕರೆದು ನಮ್ಮ ಮುಂದಿನ ನಡೆಯ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಇನ್ನು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ತೋರಿಸ್ತೀವಿ ನೋಡಿ. ಒಂದು ಫಸ್ಟ್ ನೋಡ್ರಿ, ಎಲ್ಲ ಸಮಾಜದ ಒಂದು ಕಮಿಟಿ ಮಾಡಬೇಕು. ಇದು ಎಲ್ಲ ಮೊದಲಿಂದನೇ ಐತೆ. ನಮಗೆ ನೀವು ಹಳಿ ಪೇಪರ್ಗಳು ಅದು ತೆಗೆದು ನೋಡಿದ್ರೆ ನಿಮ್ಗೆ ಗುರುತಾಗ್ಬೇಕು. ಫಸ್ಟ್ ನಾವು ಹಾಕಿದ್ದೀವಿ ಎಲ್ಲ ಸಮಾಜದ ಒಂದು ನಂದು ಮುಗಿಸೋರು, ಅದಕ್ಕೆ ಸಾಕಷ್ಟು ಸಲ ಹೊರಡಿದಾರೆ ಅಂತ. ಅದರಂತೆ ನಾವು ರೋಹನ್ ದೇಸಾಯಿ, ಪ್ರಜಾಂತ್ ಬೆಳೆದವ್ರು ಎಲ್ಲರೂ ನಾವು ಸಮಾಜದ ಒಂದು ಕಮಿಟಿ ಮಾಡ್ರಂತೇಳಿ ನಾವು ಮೊದಲಿಂದನೂ ಮತ್ತು ಆ ಪ್ರಕಾರ ಒಂದು ಅಪ್ಪ ಸಾಹೇಬರನ್ನ ಶಿಡ್ಕೊಳ್ಳಿಯವರು ಒಂದು ಮೀಟಿಂಗ್ದಾಗ ಹೇಳಿದಾರು ಎಲ್ಲ ಸಮಾಜ ಕರ್ಕೊಂಡು ಮಾಡ್ತೇವೆ ಅಂತೇಳಿ. ಆದ್ರೆ ಈಗೇನು ಮಣ್ಣಿನ ಮೀಟಿಂಗ್ದಾಗ ಮೌಖಿಕವಾಗಿ ಏನು ಹೇಳ್ಯಾರ, ನಾವು ಒಂದು 15 ದಿವಸ ಮಾಡ್ತೇವೆ ಅಂತೇಳಿ ಎಲ್ಲೋ ಒಂದು ಕಡೆ ಮಾತಾಡಿದಾರೆ ಅವರು. ನನ್ನ ಮುಂದೇನು ಮಾತಾಡಿಲ್ಲ, ಅಂದ್ರೆ ಮಾತಾಡಿದ್ದಾರೆ. ಹಿಂಗೆ ಜಾತ್ರೆ 15 ದಿವಸ ಇರ್ತದೆ. ಜಾತ್ರೆ 15 ದಿವಸ ಇರ್ತದೆ. ನೀವು ಮಾಡಿರಿ ಅಂದ್ರೆ ರೈಲ್ವೆ ಹೋದ್ಮೇಲೆ ಟಿಕೆಟ್ ತೆಗ್ದಂಗೆ ಆಗೋದ. ನೀವು ಏನು ಅವ್ರ ಕಡೆಯಿಂದ ಏನು ಅವಾಗ ಬಯಸೋರು, ಅವ್ರ ಕಡೆಯಿಂದ ಸರ್ವಿಸ್ ಏನು ಬಯಸೋರು, ನೀವು ಒಂದು ಏನಾರ ಅವ್ರ ಮನಸ್ಸಿನಾಗ ಇರ್ತೈತಿ. ಈಗ ಒಂದು ಯಾರೋ ಒಬ್ಬರು ಮನಸ್ಸಿನಾಗ ಇರ್ತೈತಿ, ನಾ ದೇವಿಗೆ ಒಂದು ಸೇವಾ ಮಾಡೋಕೆ ನನಗೊಂದು ಅವಕಾಶ ಸಿಗ್ಬೇಕಂತೇಳಿ, ಅದು ಶಿವದುಲ್ಲ ಆಗ್ತೈತಿ. ಸರ್, ಈಗ ನೀವು ಲೆಕ್ಕ ಏನು ಕೇಳ್ತಿರಲ್ಲ, ನೀವು ಠರಾವಿಕ ಮಂದಿಗೆ ಅಟ್ಟ ಲೆಕ್ಕ ತೋರಿಸ್ಬೇಕು, ಏನು ಸಾರ್ವಜನಿಕವಾಗಿ ಬಹಿರಂಗವಾಗಿ? ಈಗ ಅದು ಭಾಳ ಮಹತ್ವ ವಿಷಯ ನೀವು ಕೇಳಿದ್ರಿ. ಯಾಕಂದ್ರೆ ನಾವು ಈ ಲೆಕ್ಕ 4 ಗೋಡಿ ಒಳಗೆ ಒಂದು 20ರಿಂದ 25 ಮಂದಿ ಎಲ್ಲ ಸಮಾಜ ಕರ್ಕೊಂಡು ಮಾಡಬೇಕಂತ ನಮ್ಮ ತಲೆಯಾಗಿತ್ತು. ಆ ಪ್ರಕಾರ ನಾವು ಅವ್ರಿಗೆ ಕೇಳಿದ್ದೀವಿ. ಅವರು ಏನು ಸ್ಪಂದನ ಮಾಡಲಿಲ್ಲ. ಅದರಂತೆ ಸಂತೋಷ್ ಮುಡ್ಸಿ ಅವರು ಅವ್ರಿಗೆ ಮಧ್ಯಸ್ಥಿಕೆ ವಹಿಸಿ ಅವರಿಗೆ ನಾವು ಕಳಿಸಿದ್ವಿ. ಅವರು ಹಿಂಗೆ ನೋಡು, ನಾವು ಲೆಕ್ಕ ನೋಡ್ಬೇಕಾದ್ರು ಅವ್ರೇನಂದರು, ಅವ್ರು ಅಷ್ಟೇನು ದೇಣಿಗೆ ಕೊಟ್ಟಿಲ್ಲ ನಮಗೆ, ಬಾಕಿದವರು ದೇಣಿಗೆ ಕೊಟ್ಟಿದ್ದವರು, ನಾವು ಸಮಾಜದಾಗ ತೋರಿಸ್ತೇವೆ ಅಂತಂದು. ಅದಕ್ಕೆ ಅವ್ರು ಯಾವಾಗೂ ಟೈಮ್ ಕೊಟ್ಟಿಲ್ಲ. ನಾವು ಒಂದು ಟೈಮ್ ಕೊಟ್ಟಿದ್ದೇವೆ ಅವ್ರಿಗೆ, ಈ ಟೈಮ್ ತೋರಿಸ್ರಿ ಅಂತೇಳಿ. ಯಾವ ಟೈಮ್ ಕೊಟ್ಟಿದ್ದೀರಿ? 7/7/27 7/7/26 ಹಾಂ ನೋಡೋದು. ನಮ್ಮದೇನು ನಾವು ಒಬ್ಬರೇ ಇಲ್ಲರಿ ಇದ್ರೊಳಗೆ. ಈಗ ಜನನ ಕೇಳಾಗಿದ್ರಿ, ಮುಂದೆ ಹೆಂಗೆ ಏನಂತ ಅಲ್ಲ. ಈಗ ಒಂದು ವೇಳೆ ಅವರ ಲೆಕ್ಕ ಕೊಡ್ಬೇಕಾಗ್ತೈತಿ, ಅವ್ರು ಕೊಡ್ತೇವೆ ಅಂದಾರ, ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೆ ಮೀಟಿಂಗ್ ಮಾಡ್ತೇವೆ ಅದ್ರೊಳಗೆ. ನಾವು ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.